ಏನು ಹಾರ್ಟ್ ಅಟ್ಯಾಕ್, ಹೃದಯ ಸ್ತಂಭನ ಆಗಿ ಜನ ಸಾವಿಗೀಡ್ತಾ ಆಗಿರ್ತಾ ಇರುವಂತದ್ದು ಅತ್ಯಂತ ಆತಂಕದ ಸಂಗತಿ. ಆದ್ರೆ ಇದನ್ನ ಕೋವಿಡ್ ಲಸಿಕೆಯಿಂದ ಆಯ್ತು ಅಂತ ಹೇಳ್ಬಿಟ್ಟು ಬೇಜವಾಬ್ದಾರಿತನದ ಪರಮಾವಧಿ. ಅಂದ್ರೆ ವಿದೇಶದಿಂದ ಲಸಿಕೆ ಬಂದ್ರ ಏನಾಗಲ್ಲ, ಅದನ್ನ ತಗೊಳ್ರೆ ಬಹಳ ಒಳ್ಳೇದು. ಈ ಮೊದಲು ಬೇರೆ ಬೇರೆ ಲಸಿಕೆಗಳಿಗೆ ಏನೇನ್ ಸೈಡ್ ಎಫೆಕ್ಟ್ ಐತೆ ಯಾರು ಗೊತ್ತಿಲ್ಲ, ಯಾಕಂದ್ರೆ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಇರಲಿಲ್ಲ, ಗೊತ್ತೂ ಆಗ್ತಿರ್ಲಿಲ್ಲ. ಅದರ ದೇಶೀಯ ಒಂದು ಲಸಿಕೆ ಆಗಿ ತಯಾರು ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 240 ಡೋಸ್ 240 ಡೋಸ್ ಅಡ್ಮಿನಿಸ್ಟರ್ ಆದ್ಮೇಲೆ ಸುಮಾರು 100-150ಕ್ಕೂ ಹೆಚ್ಚು ದೇಶಗಳಿಗೆ ನಮ್ಮ ವ್ಯಾಕ್ಸಿನ್ ಹೋಗಿ ಅಲ್ಲಿನ ಜನ ಭಾರತವನ್ನ ಅತ್ಯಂತ ಕೊಂಡಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಭಾರತಕ್ಕೆ ಅತ್ಯಂತ ಧನ್ಯತಾ ಭಾವದಿಂದ ವರ್ತಿಸ್ತಾ ಇರುವಂತಹ ಸಂದರ್ಭದೊಳಗ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ. ಅಂದ್ರೆ ದೇಶಕ್ಕೆ ಅಪಮಾನ. ಹಿಂದೆಲ್ಲ ಮೊನ್ನೆ ಆಪರೇಷನ್ ಸಿಂಧೂರ ನಡೆದಾಗಿನಿಂದ ಹಿಡಿದುಕೊಂಡು ಪಾಕಿಸ್ತಾನ ಯಾವ ರೀತಿ ಹೇಳಿಕೆ ಕೊಡ್ತಿತ್ತು ಅದೇ ಮಾದರಿ ಹೇಳಿಕೆಯನ್ನ ಕಾಂಗ್ರೆಸ್ ಕೊಡ್ತಾ ಇತ್ತು. ವಿಮಾನ ಅವ್ರು ಹೊಡೆದಾರ, ವಿಮಾನ ಅವ್ರು ಹೊಡೆದಾರ ಹೇಳ್ರಿ ಅಂತ ಈ ರೀತಿ. ಮತ್ತೆ ಚೈನಾ ಮಾಡೆಲ್ ಅನ್ನು ನಾವು ಒಪ್ಕೋಬೇಕು, ಚೈನಾ ಬೆಸ್ಟ್ ಪರ್ಫಾರ್ಮಿಂಗ್ ಕಂಟ್ರಿ, ಈ ರೀತಿ ಏನೇನೋ ಮಾತನಾಡ್ತಾ ತಮ್ಮ ಕಾಲದಲ್ಲಿ ಸುಮಾರು 40,000 ಚದರ ಕಿಲೋಮೀಟರ್ ಜಾಗವನ್ನು ಚೆನ್ನಾಗಿ ಬಿಟ್ಕೊಟ್ಟು ಇದೇನೋ ಮಾತಾಡೋದು ಬೇಜವಾಬ್ದಾರಿಯಿಂದ. ಅದೇ ರೀತಿ ಇದರಲ್ಲೂ ಸಹಿತ ದೇಶೀಯ ವ್ಯಾಕ್ಸಿನ್ ಮೊದಲನೇ ಬಾರಿಗೆ ಒಂದು ವ್ಯಾಕ್ಸಿನ್ ದೇಶದಾಗ ಕಂಡುಹಿಡಿದು ದೇಶದಾಗ ತಯಾರು ಮಾಡಿದ್ದು ಪ್ರಥಮ ಬಾರಿಗೆ. ಈಗ ಅವರೊಂದು ಕಮಿಟಿ ರಚನೆ ಮಾಡಿದ್ರು. ಆ ಕಮಿಟಿಯವರು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯ ಡೈರೆಕ್ಟರ್ ನೇತೃತ್ವದಲ್ಲಿ ಮಾಡಿದ್ರು. ಇವತ್ತೆಲ್ಲಾ ಪತ್ರಿಕೆಯಲ್ಲಿ ಮತ್ತು ನಿನ್ನೆ ಟಿವಿಗಳಲ್ಲಿ ಪ್ರಮುಖವಾದಂತಹ ನ್ಯೂಸ್ ಆಗಿ ಅದು ವಿತರಣೆ ಆಗಿದೆ. ಕೋವಿಡ್ ಲಸಿಕೆಗೂ ಮತ್ತು ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇಲ್ಲ ಅನ್ನೋ. ಈ ಸಿದ್ದರಾಮಯ್ಯನವರು ಕ್ಷಮೆ ಕೇಳ್ತಾರ. ಅಂದ್ರ ಮೋದಿ ಅವರ ಕಾಲದಲ್ಲಿ ಆಯ್ತು, ಒಳ್ಳೇದಾಯ್ತು ಅನ್ನೋದು. ಆದ್ರೆ ಅಲ್ಟಿಮೇಟ್ಲಿ ಇದರ R&D ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಏನದಲ್ಲ ಅದನ್ನೇನು ಮೋದಿಯವರು ಮಾಡಿರೋದಿಲ್ಲ. ಮೋದಿಯವರು ಪ್ರೋತ್ಸಾಹವನ್ನು ಕೊಟ್ಟರು. ಮೋದಿಯವರು ನನಗೆ ಚೆನ್ನಾಗಿ ನೆನಪಿದೆ, ಯಾವ ದಿವಸ ಮೊದಲನೇ ಕೇಸು ಭಾರತದಲ್ಲಿ ಆಯ್ತು, ಫಸ್ಟ್ ಕೇಸ್ ಕೋವಿಡ್ ಭಾರತದಲ್ಲಿ ಆದಾಗ, ಚೈನಾದಲ್ಲಿ ಶುರು ಆದಾಗನ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಒಂದು ವ್ಯಾಕ್ಸಿನ್ ಮಾಡಲಿಲ್ಲ ಅಂತಂದ್ರೆ ನಮಗೆ ಉಳ್ಗಾಲಿಲ್ಲ ಅನ್ನುವಂಥದ್ದನ್ನ ನನಗೆ ಪರ್ಸನಲಿ ಹೇಳಿದ್ರು. ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ನನಗೆ ಹೇಳಿದ್ರು, ನಮಗೆ ನಮ್ಮದೇ ಆದಂತಹ ವ್ಯಾಕ್ಸಿನ್ ತಯಾರು ಮಾಡಲಿಲ್ಲ ಅಂದ್ರೆ ಉಳ್ಗಾಲಿಲ್ಲ ಅಂತ. ಈ ಹಿಂದೆ ಆ ರೀತಿ ದುಡ್ಡು ಕೊಟ್ಟರು, ಕಂಪನಿಗಳಿಗೆ R&D ಅವರಿಗೆ ದುಡ್ಡು ಕೊಟ್ಟರು, ICMRಗೆ ಎಲ್ಲರಿಗೂ ದುಡ್ಡು ಕೊಟ್ಟು ತಕ್ಷಣ ಇದ್ರ ಬಗ್ಗೆ ನೀವು ರಿಸರ್ಚ್ ಶುರು ಮಾಡ್ರಿ ಅಂತ ಹೇಳಿದ್ರು. ಒಂದು ಒಳ್ಳೆ ವ್ಯಾಕ್ಸಿನ್ ಹೊರಗೆ ಬಂತು. ಸಿದ್ದರಾಮಯ್ಯನವ್ರ ವ್ಯಾಕ್ಸಿನ್ ತಗೊಂಡಾರಲ್ಲ, ಮತ್ತೆ 74 ವಯಸ್ಸಾಗಿದೆ ಅವ್ರಿಗೆ. ನೀವು ತಗೊಂಡ್ರಿಲ್ಲ ವ್ಯಾಕ್ಸಿನ್? ಇನ್ನು ವಿದೇಶದ ವ್ಯಾಕ್ಸಿನ್ ತಗೊಂಡಿದ್ರಿ ನೀವು. ಮೋದಿಯವರು ಮಾಡ್ಯಾರ ಅಂತ ಅನ್ನುವ ಕಾರಣಕ್ಕಾಗಿ, ಮೋದಿಯವರ ನೇತೃತ್ವದಲ್ಲಿ ದೇಶ ಉಳಿದೆಲ್ಲ ದೇಶಕ್ಕೆ ಹೋಲಿಸಿದ್ರೆ ಕೋವಿಡ್ ಸರಿಯಾಗಿ ನಿರ್ವಹಣೆ ಮಾಡ್ತು, ಕೋವಿಡ್ ವ್ಯಾಕ್ಸಿನ್ ತಯಾರಾತ ಅನ್ನೋ ಕಾರಣಕ್ಕಾಗಿ
ಈ ರೀತಿಯಾದಂತಹ ಕ್ಷುಲ್ಲಕ ಹೇಳಿಕೆಗಳನ್ನ ದೇಶಕ್ಕೆ, ದೇಶದ ಸೈಂಟಿಫಿಕ್ ಕಮ್ಯುನಿಟಿಗೆ ಅಪಮಾನ ಮಾಡುವಂತ ಹೇಳಿಕೆಯನ್ನು ಕೊಟ್ಟಂತ ಸಿದ್ದರಾಮಯ್ಯನವರು ಈಗ ಅವ್ರದೇ ರಚಿಸಿದಂತ ಕಮಿಟಿ ಹೇಳಿದೆ. ಅವರ ಹೆಸರೇನು ನೋಡ್ರಿ, ಡಾಕ್ಟರ್ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಇವ್ರದ್ದು ಅಧ್ಯಕ್ಷತೆಯಲ್ಲಿ ಮಾಡಿದ್ರು. ನೋಡ್ರಿ ರಾಯರೆಡ್ಡಿ ಅಲ್ಲ, ನಿನ್ನೆ ನೀವಲ್ಲೇ ನಾವೊಂದು ಇದಕ್ಕೆ ಹೋಗಿದ್ವಿ. ಯಾವೂರಪ್ಪ ಅದ? ನಿನ್ನೆ ಚಳ್ಳಾಳ ಅಂತ ಹೇಳಿ ಒಂದು ಊರಿಗೆ ಹೋಗಿದ್ದೆ. ಅಲ್ಲಿ MLA ಹೇಳಿದ, ನಾವೆಲ್ಲ ನಿಮ್ಗೆ ಗ್ಯಾರಂಟಿ ಕೊಟ್ಟಿವಿ, ಅದು ಸ್ವಲ್ಪ ರೋಡ್ ಗೀಡ್ ಆಗಿಲ್ಲ, ಜೋಶಿ ಸಾಹೇಬರು ಬಂದಾರ, ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ಟು ರೋಡ್ ಮಾಡ್ತೀವಿ ನಿನ್ನೆ ಹೇಳ್ಯಾರ. ಅವ್ರು ಭಾಷಣ ತೆಗೆದು ನೋಡ್ರಿ ಸ್ವಲ್ಪ. ಆಮೇಲೆ ನಾನು ಉತ್ತರ ಹೇಳುವ ಟೈಮ್ದಾಗ ಜೋರ್ ಮಳಿ ಬಂತು, ಹಿಂಗಾಗಿ ನಾ ಪೂರ್ತಿ ಹೇಳಕ್ ಆಗ್ಲಿಲ್ಲ. ಅಲ್ಲೇ ಫುಲ್ ಮಾಧ್ಯಮದವ್ರು ಇರ್ಲಿಲ್ಲ, ಆದ್ರೆ ಬಹಳ ಜನ ರೆಕಾರ್ಡ್ ಮಾಡ್ಕೊಂಡ್ರ. ನೀವು ಆದ್ರೆ ಸ್ವಲ್ಪ ರಿಸರ್ಚ್ ಮಾಡಿ ತರಿಸಿದ್ರೆ ಗೊತ್ತಾಗ್ತದ. ಅವರು ಹೇಳ, ನಿಮ್ಗೆ ಗ್ಯಾರಂಟಿ ಕೊಟ್ಟದ್ದಕ್ಕ ನಾವು ರಸ್ತೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ. ರಾಯರೆಡ್ಡಿ ಅವ್ರು ಏನ್ ಅತ್ಯಂತ ಸ್ಪಷ್ಟ ಹೇಳ್ಯಾರ, ನಿಮ್ಗ ರಸ್ತೆ ಬೇಕಂತಂದ್ರ, ನಿಮ್ಗೆ ಉಳಿದ ಅಭಿವೃದ್ಧಿ ಬೇಕಂತಂದ್ರೆ ಬಿಡ್ರಿ ಅಂತ. ಭ್ರಷ್ಟಾಚಾರ ಇದೆ, ರಾಯರೆಡ್ಡಿ ಅವ್ರು ಹೇಳ್ಯಾರ. ಮನೆ ಕೊಡ್ಬೇಕಂದ್ರೆ ದುಡ್ಡು ಕೊಡಬೇಕು, BR ಪಾಟೀಲ್ ಹೇಳ್ಯಾರ. ನಮ್ಗೆ ಇಲ್ಲಿ ಏನ್ ಕಿಮ್ಮತ್ತಿಲ್ಲ ಅಂತ ಹೇಳಿ ರಾಜು ಕಾಕೆ ಅವರು ಹೇಳ್ಯಾರ. NY ಗೋಪಾಲಕೃಷ್ಣ ಅವರು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತು ಅವರ ಶಾಸಕರೇ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಿಂಗಾಗಿ ಕಾಂಗ್ರೆಸ್ ಪಾರ್ಟಿ ಇದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಹೇಳಿಕೆಯನ್ನು ಕೊಡುವುದರಲ್ಲಿ ಕೂಡ ಅವರಿಗೆ ಧೈರ್ಯ ಸಾಲ್ತಾ ಇಲ್ಲ. ಒಮ್ಮೆ ಹೇಳ್ತಾರ ನಾವು ಗ್ಯಾರಂಟಿ ಮುಂದುವರಿಸ್ತೀವಿ ಅಂತ, ಮತ್ತೊಮ್ಮೆ ಈಗ ಇನ್ನೊಂದು ಮಾಡಿದ್ದಾರೆ ಅವರು. ಒಮ್ಮೆ ಹೇಳಿದ್ರೆ ನೀವು ಬಹಳ ಹಾಕಲ್ಲ. ಈ ಸಂಧ್ಯಾ ಸುರಕ್ಷಾ ಸಿಕ್ಕಾಪಟ್ಟೆ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ವಿಧವಾ ವೇತನ ಯಾವುದು ಜಮಾ ಆಗ್ತಿಲ್ಲ. ಬೇಕಾದ್ರೆ ನೀವು ಹೋಗಿ ಕೇಳ್ರಿ. ಆಮೇಲಿಂದ ಅದನ್ನ ಮೋರ್ ದನ್ 50-60% ಕಡಿತ ಮಾಡ್ತಾ ಇದ್ದಾರೆ. 60% ಕೇಳಿದ್ರೆ ಇಲ್ಲ ಅವೆಲ್ಲ ಇನ್ನೆಲಿಜಿಬಲ್. ಮತ್ತೆ ಇಷ್ಟು ದಿವಸ ಕೊಟ್ಟದ್ನಿ ಸಿದ್ದರಾಮಯ್ಯ ಅವರು ಮೊದಲೇ ಮುಖ್ಯಮಂತ್ರಿ ಕಾಲದಿಂದ ಅವರೆಲ್ಲ ಫಲಾನುಭವಿಗಳು. ಮತ್ತೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ? ಸೊ ದಿಸ್ ಇಸ್ ದಿ ಸಿಚುವೇಶನ್. ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿ ಒಳಗೆ ಗೊಂದದ ನಿಮ್ಗೆ ಅನ್ಸದ. ಈಗ ರಾಜ್ಯದ ಅಧ್ಯಕ್ಷರ ತೀರ್ಮಾನವನ್ನ ನಾನು ಬಾರಿ ಹೇಳಿದ್ದೇನೆ. ಎಲ್ಲ ರಾಜ್ಯಗಳದ್ದು ಈ ದೇಶದಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಾಂಸ್ಥಿಕ ಚುನಾವಣೆಗಳನ್ನ ನಡೆಸಿ ಎಲ್ಲ ರಾಜ್ಯಗಳಲ್ಲಿ ಮತ್ತೆ ಅದನ್ನ ಲಾಸ್ಟ್ ಟೈಮ್ ಯಾರೋ ಹೇಳಿದ್ದು, ಒಂದು ಚಾನೆಲ್ದವರು ಹೊಸ ರಾಜ್ಯಾಧ್ಯಕ್ಷರನ್ನ ಮಾಡ್ತಾರ ಅಂತ ಹೇಳಿ ಹಾಕಿದ್ದಾರೆ. ನಾ ಹೇಳುದು ಎಲ್ಲ ರಾಜ್ಯಗಳಲ್ಲಿ ಈಗ ಹೊಸದಾಗಿ ನೇಮಕಗಳು ಆಗುತ್ತವೆ. ಎಲ್ಲ ರಾಜ್ಯಗಳಲ್ಲಿ ಈಗ 6 ತಿಂಗಳ ಹಿಂದೆ ಯಾರನ್ನಾದ್ರೂ ನಾಮಿನೇಟ್ ಮಾಡಿದ್ರು ಸಹಿತ ದೇ ಆರ್ ಆಲ್ ನಾಮಿನೇಟೆಡ್ ಬಿಕಾಸ್ ಆಫ್ ದಿ ಇಲೆಕ್ಷನ್ಸ್. 24 ಮತ್ತು pre-24 ಅಂತ ಬೇರೆ ಬೇರೆ ರಾಜ್ಯಗಳ ಇಲೆಕ್ಷನ್ ಇದ್ದು, ಆ ಹಿನ್ನೆಲೆ ಒಳಗ ನಮ್ದು ಮೆಂಬರ್ಶಿಪ್, ಬೂತ್ ಕಮಿಟಿ, ಮಂಡಲ ಕಮಿಟಿ, ಜಿಲ್ಲಾ ಕಮಿಟಿ, ರಾಜ್ಯ ಕಮಿಟಿ ಅಧಿಕೃತವಾಗಿ ಚುನಾವಣೆಗಳಾಗಿರ್ಲಿಲ್ಲ. ಹಿಂಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆನೂ ಆಗಿರಲಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಆಗೋಕ್ಕಿಂತ ಮೊದಲು ಈ ಪ್ರೊಸೆಸ್ ಅನ್ನ ನಾವು ಮುಗಿಸ್ಬೇಕು. ಅದನ್ನು ಮುಗಿಸಿ ಒಂದೊಂದಾಗಿ ಮಾಡ್ತಾ ಇದ್ದಾರೆ. ಪಾರ್ಟಿ ಬೆಳೆದಿರೋದ್ರಿಂದ ಎಲ್ಲ ಕಡೆ ಕನ್ಸಲ್ಟೇಷನ್ ಮಾಡೋದಕ್ಕೆ ತಡ ಆಗಿದೆ ಹೊರತಾಗಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೆ ನಾವು ಇದನ್ನ ಕೋವಿಡ್ ಲಸಿಕೆಯಿಂದ ಆಗಿದೆ ಅಂತ ಒಪ್ಪುದಿಲ್ಲ ಅಂತ ಹೇಳಿ. ಆ ಹಿನ್ನೆಲೆ ಒಳಗ ಸಿದ್ದರಾಮಯ್ಯನವರು ಕ್ಷಮೆ ಕೇಳ್ತಾರ. ಡಾಕ್ಟರ್ ರವೀಂದ್ರನಾಥ್ ಅವರು, KS ರವೀಂದ್ರನಾಥ್ ಅವರು ವರದಿ ಕೊಟ್ಟರು. ಇವ್ರು ರಚನೆ ಮಾಡಿದ್ದು, ರಾಜ್ಯ ಸರ್ಕಾರ ರಚನೆ ಮಾಡಿದ್ದು. ನಮ್ಮವರು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಏಮ್ಸ್, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದಿಲ್ಲಿ ಅವರು, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್, NCDC ಅವರು, ಇವರೆಲ್ಲರೂ ಹೇಳಿದ್ದಾರೆ. ಪ್ಲಸ್ ಈಗ ಜಯದೇವ ಇನ್ಸ್ಟಿಟ್ಯೂಟ್ ಅವರು ಎಲ್ಲೇ ಹೃದಯಾಘಾತ ಆಗಿದೆ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಹೇಳಿದ್ದಾರೆ ಇದು ಯಾವುದು ಕಾರಣ ಇಲ್ಲ. ನೀವು ಕ್ಷಮೆ ಕೇಳ್ತೀರ ದೇಶದ ಅಂದ್ರೆ ದೇಶದ ಇವತ್ತೇನು ನಮ್ಮ ದೇಶದೊಳಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಈ ಮೆಡಿಸಿನ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ವಿ ಆರ್ ವೆರಿ ಲೀಡರ್ಸ್. ವಿ ಆರ್ ಲೀಡಿಂಗ್ ಅಂದ್ರೆ ನಮ್ಮ ಔಷಧಿಗಳ ಬಗ್ಗೆ, ನಮ್ಮ ವ್ಯಾಕ್ಸಿನ್ಗಳಲ್ಲಿ ಬಗ್ಗೆ ವಿದೇಶಿಗರಿಗೆ ಡೌಟ್ ಬರಬೇಕು, ಭಾರತದ ವ್ಯಾಪಾರ ಕಮ್ಮಿ ಆಗಬೇಕು, ಭಾರತದ ಈ ಮೆಡಿಸಿನ್ ವಿದೇಶದಲ್ಲಿ ಸೇಲ್ ಆಗಬಾರದು,
ಅನ್ನುವಂಥ ನಿಮ್ಮ ಉದ್ದೇಶ ಇದ್ದಾನೆ ಸಿದ್ದರಾಮಯ್ಯನವರ. ವಾಟ್ ಈಸ್ ಯುವರ್ ಇಂಟೆನ್ಷನ್ ವಿತೌಟ್ ಎನಿ ಬೇಸಿಸ್ ಈ ರೀತಿ ಬೇಜವಾಬ್ದಾರಿಯಿಂದ ಮಾತನಾಡುವುದಕ್ಕೆ? ಯಾವ ರೀತಿ ನಿಮ್ಮ ಈ ಟ್ವೀಟ್ ಬೇರೆ ಬೇರೆ ದೇಶದಲ್ಲಿ ಪ್ರಸಿದ್ಧಿಯಾಗಿದೆ, ಆ ಕಾರಣಕ್ಕಾಗಿ ನೀವು ಮತ್ತೊಂದು ಟ್ವೀಟ್ ಮಾಡಿ ದೇಶದ ದೇಶದ ಸರ್ಕಾರದ ಬೇಡ, ದೇಶದ ಜನರದ ಬೇಡ, ದೇಶದ ಸೈಂಟಿಫಿಕ್ ಕಮ್ಯುನಿಟಿಯ ಕ್ಷಮೆ ಕೇಳಬೇಕು. ಹಾಗಾಗಿ ಬೇಜವಾಬ್ದಾರಿ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಕೆಲವರು ವೈದ್ಯರು ಸಹ ಈ ತರ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಂತ ಕೆಲವರು ನೋಡ್ರಿ, ಎಲಿಗೇಷನ್ ಮಾಡೋದು ಬೇರೆ, ಸೈಂಟಿಫಿಕ್ ರಿಸರ್ಚ್ ಬೇರೆ. ಮತ್ತೆ ಇವರು ಅಧಿಕೃತ ಕಮಿಟಿ ಅಲ್ಲ, ಮತ್ತೆ ಈ ರಿಪೋರ್ಟ್ ಒಪ್ಪೋದಲ್ಲ ಸರ್ಕಾರ, ಒಪ್ಪೋದಿಲ್ಲ ಅಂತ ಹೇಳಿ. There are some people that one of the reasons could be non-organic vegetables where below reports are now. ನೋಡಿ, ಈಗ ಅದರದ್ದು ಕಾರಣ ಏನಿದೆ ಅಂತ ಅನ್ನೋದನ್ನ ಮತ್ತು ನಂಬರು ಈ ಹಿಂದೆ ಎಷ್ಟು ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇತ್ತು, ಈಗ ಎಷ್ಟಾಗಿದೆ, ಇದರದ್ದು ಸಮಗ್ರವಾದಂತಹ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡು ಜಾಸ್ತಿ ಆಗಿದ್ರೆ ಅದಕ್ಕೆ ಕಾರಣ ಏನು ಅಂತ ಕಂಡುಹಿಡಬೇಕು. ಆಯಾ ರಾಜ್ಯಗಳು ಮಾಡಬೇಕು. ಇಡೀ ದೇಶದಲ್ಲಿ ಆಗಿದ್ರೆ ಕೇಂದ್ರ ಸರ್ಕಾರವು ಇದರ ಬಗ್ಗೆ ICMR ಮತ್ತು ಬೇರೆ ಬೇರೆ NCDC ಅವರು ಇದನ್ನ ಮಾಡ್ತಾ ಇದ್ದಾರೆ. ದಟ್ ಇಸ್ ಆನ್ ಗೋಯಿಂಗ್ ಪ್ರೊಸೆಸ್. ಅದು ಹೆಚ್ಚಾಗಿದೆ ಅಂತ ರಾಜ್ಯದಲ್ಲಿ ಹೆಚ್ಚಾಗಿದೆ. ರಾಜ್ಯದಲ್ಲಿ ಕರ್ನಾಟಕ ಒಂದು ಅಡ್ವಾನ್ಸ್ಡ್ ರಾಜ್ಯ, ಒಂದು ಮುಂದುವರೆದಂತಹ ರಾಜ್ಯ ಇದೆ. ಚೆಕ್ ಮಾಡ್ರಿ ಏನಿದೆ ಅಂತ. ಏನಿಲ್ಲ ಹೇಳಿಕೆ ಕೊಟ್ಬಿಡುದ? ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್. ಸರ್, ಸಿದ್ದರಾಮಯ್ಯ ಅವರನ್ನ ಇವತ್ತು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೆ ನಾವು ಇದನ್ನ ಕೋವಿಡ್ ಲಸಿಕೆಯಿಂದ ಆಗಿದೆ ಅಂತ ಒಪ್ಪುದಿಲ್ಲ ಅಂತ ಹೇಳಿ. ಆ ಹಿನ್ನೆಲೆ ಒಳಗ ಸಿದ್ದರಾಮಯ್ಯನವರು ಕ್ಷಮೆ ಕೇಳ್ತಾರ? ಡಾಕ್ಟರ್ ರವೀಂದ್ರನಾಥ್ ಅವರು, KS ರವೀಂದ್ರನಾಥ್ ಅವರು ವರದಿ ಕೊಟ್ಟರು. ಇವ್ರು ರಚನೆ ಮಾಡಿದ್ದು, ರಾಜ್ಯ ಸರ್ಕಾರ ರಚನೆ ಮಾಡಿದ್ದು. ನಮ್ಮವರು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದಿಲ್ಲಿ ಅವರು, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ NCDC ಅವರು, ಇವರೆಲ್ಲರೂ ಹೇಳಿದ್ದಾರೆ. ಪ್ಲಸ್ ಈಗ ಜಯದೇವ ಇನ್ಸ್ಟಿಟ್ಯೂಟ್ ಅವರು ಎಲ್ಲೇ ಹೃದಯಾಘಾತ ಆಗಿದೆ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಹೇಳಿದ್ದಾರೆ ಇದು ಯಾವುದು ಕಾರಣ ಇಲ್ಲ. ನೀವು ಕ್ಷಮೆ ಕೇಳ್ತೀರ ದೇಶದ? ಅಂದ್ರೆ ದೇಶದ ಇವತ್ತೇನು ನಮ್ಮ ದೇಶದೊಳಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಈ ಮೆಡಿಸಿನ್ ಮ್ಯಾನುಫ್ಯಾಕ್ಚರರ್ಸ್ ದಲ್ಲಿ ವಿ ಆರ್ ವೆರಿ ಲೀಡರ್ಸ್, ವಿ ಆರ್ ಲೀಡಿಂಗ್. ಅಂದ್ರೆ ನಮ್ಮ ಔಷಧಿಗಳ ಬಗ್ಗೆ, ನಮ್ಮ ವ್ಯಾಕ್ಸಿನ್ಗಳಲ್ಲಿ ಬಗ್ಗೆ ವಿದೇಶಿಗರಿಗೆ ಡೌಟ್ ಬರಬೇಕು, ಭಾರತದ ವ್ಯಾಪಾರ ಕಮ್ಮಿ ಆಗಬೇಕು, ಭಾರತದ ಈ ಮೆಡಿಸಿನ್ ವಿದೇಶದಲ್ಲಿ ಸೇಲ್ ಆಗಬಾರದು ಅನ್ನುವಂಥ ನಿಮ್ಮ ಉದ್ದೇಶ ಇದ್ದಾನೆ ಸಿದ್ದರಾಮಯ್ಯನವರ. ವಾಟ್ ಈಸ್ ಯುವರ್ ಇಂಟೆನ್ಷನ್ ವಿತೌಟ್ ಎನಿ ಬೇಸಿಸ್ ಈ ರೀತಿ ಬೇಜವಾಬ್ದಾರಿಯಿಂದ ಮಾತನಾಡುವುದಕ್ಕೆ? ಯಾವ ರೀತಿ ನಿಮ್ಮ ಈ ಟ್ವೀಟ್ ಬೇರೆ ಬೇರೆ ದೇಶದಲ್ಲಿ ಪ್ರಸಿದ್ಧಿಯಾಗಿದೆ, ಆ ಕಾರಣಕ್ಕಾಗಿ ನೀವು ಮತ್ತೊಂದು ಟ್ವೀಟ್ ಮಾಡಿ ದೇಶದ ಸರ್ಕಾರದ ಬೇಡ, ದೇಶದ ಜನರದ ಬೇಡ, ದೇಶದ ಸೈಂಟಿಫಿಕ್ ಕಮ್ಯುನಿಟಿಯ ಕ್ಷಮೆ ಕೇಳಬೇಕು. ಹಾಗಾಗಿ ಬೇಜವಾಬ್ದಾರಿ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಕೆಲವರು ವೈದ್ಯರು ಸಹ ಈ ತರ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಂತ ಕೆಲವರು ನೋಡ್ರಿ, ಎಲಿಗೇಷನ್ ಮಾಡೋದು ಬೇರೆ, ಸೈಂಟಿಫಿಕ್ ರಿಸರ್ಚ್ ಬೇರೆ. ಮತ್ತೆ ಇವರು ಅಧಿಕೃತ ಕಮಿಟಿ ಅಲ್ಲ, ಮತ್ತೆ ಈ ರಿಪೋರ್ಟ್ ಒಪ್ಪೋದಲ್ಲ ಸರ್ಕಾರ, ಒಪ್ಪೋದಿಲ್ಲ ಅಂತ ಹೇಳಿ. There are some people that one of the reasons could be non-organic vegetables where DK ಶಿವಕುಮಾರ ನೋಡ್ರಿ, ಅವರು ಈಗೂ ಸಹಿತ ಇಂಟರ್ನಲ್ಲಿ ಬಹಳ ಜನಕ್ಕೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ವಲಯದಲ್ಲಿ, ನಾನೇ ಮುಂದೆ ನವೆಂಬರ್ದಾಗ ಮುಖ್ಯಮಂತ್ರಿ ಅಂತ ಹೇಳಿ. ಕಾಂಗ್ರೆಸ್ ಅವರು ಏನ್ ಮಾಡಿದಾರೆ ನಂಗೆ ಗೊತ್ತಿಲ್ಲ. ಅವ್ರು ಇತ್ತೀಚೆಗೆ ಬಹಳ ಸನ್ಯಾಸಿ ಅಂತ ಮಾತಾಡ್ತಾ ಇದ್ದಾರೆ. ಏನಂತ ನಂಗೆ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅಂತ. ಅಲ್ಲ, ಅವ್ರು 5 ವರ್ಷ ತರ ಇವರು ನಾನೇ CM ಅಂತಾರೆ. ಅದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದಕ್ಕೆ ನಾ ರಿಪೀಟ್ ಮಾಡಿಲ್ಲ. ಮುಖ್ಯಮಂತ್ರಿ ಸ್ಥಿತಿ ನೋಡ್ರಿ, ನಾನೇ ಇರ್ತೀನಿ, ನಾನೇ ಮುಖ್ಯಮಂತ್ರಿ, ಬೇರೆ ಯಾರಿಲ್ಲ ಅಂತ ಹೇಳುವಂತ ಸ್ಥಿತಿನೇ ಒಂದು ರಾಜ್ಯದ ಅತ್ಯಂತ ದೊಡ್ಡ ದೌರ್ಭಾಗ್ಯ ಇದೆ.
ಇದ್ಯಾಕೆ ಹೇಳೋ ಅಗತ್ಯ ಬರಬೇಕು? ಯಾವ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ? ದೇಶದಲ್ಲಿ ಇರುವಂತಹ ಯಾವುದಾದ್ರೂ ರಾಜ್ಯದಲ್ಲಿ ಹೋಗ್ಲಿ, ಬಿಜೆಪಿ ಅಥವಾ ಬೇರೆ ಬೇಡ, ಕಾಂಗ್ರೆಸ್ ಉಳಿದ ರೇವಂತ್ ರೆಡ್ಡಿನೂ ನಾನೇ ಅಂತ ಹೇಳ್ತಲ್ಲ. ಯಾಕಂದ್ರೆ ಸೋಫಾರ್ ಅಲ್ಲಿ ಸಮಸ್ಯೆ ಇಲ್ಲ. ಇವ್ರದಲ್ಲಿ ಸಮಸ್ಯೆ ಇರುವುದಕ್ಕೆ ಅವರು ಜಿಗದಕ್ಕೆ ಹೇಳ್ತಾ ಇದ್ದಾರೆ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿ. ಸರಿ, ಆಯನಿಗೆ ಒಂದು ಮಾತು ಹೇಳಿ. ನೋಡ್ರಿ, ಸಿದ್ದರಾಮಯ್ಯ ಅವರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲ, ಏನು ಉದ್ದೇಶ ಏನಂತ ಇದ್ರ ಹಿಂದೆ ಏನಾದ್ರು ಬೇರೆ ಇದು ಪ್ಲಾನ್ ಇದೆಯಾ? ನನಗನ್ಸುದು ಸಾವಕಾಶವಾಗಿ ಅವ್ರನ್ನ ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣ ತಗೋತೀವಿ, ನೀವು ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ. ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂದ್ರ ನನಗಾದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನ ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸೆಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರನ್ನೆಲ್ಲ ಹಾಕಿ ಇವರನ್ನು ಮಾಡ್ಯಾರ. ಯಾಕಂದ್ರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ. ಐದರ್ ಈ ಶುಡ್ ಚೀಫ್ ಮಿನಿಸ್ಟರ್ ಆರ್ ಈ ಶುಡ್ ಬಿ ಇನ್ ಡೆಲ್ಲಿ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನ ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇರೋದು, ಡೆಲ್ಲಿ ಕರೆಸ್ಕೊತಾ ಇದ್ರು ಅಂತ ಹೇಳುವಂತ ಒಂದು ಸಂಕೇತವನ್ನ ನಾನು ನೋಡ್ತಾ ಇದ್ದೆ. ಸರ್, ಕ್ವಿಟ್ ಮಾಡ್ಲಿಕ್ಕೆ ಇದು ಮುನ್ನೋಡಿ ಅಂತ ನನಗಂತೂ ಹಂಗ ಅನಿಸ್ತಾ ಇದೆ. ಐ ಫೀಲ್ ಲೈಕ್ ಎಲೆಕ್ಷನ್ ಯಾಕಂದ್ರೆ ಅಲ್ಲಿ 62% ದಲಿತ ವರ್ಗದವರಿದ್ದಾರೆ, ಹಿಂದುಳಿದವರಿದ್ದಾರೆ. ಈಗ ಇವರನ್ನ ತೆಗೆದ್ರೆ ಅಲ್ಲಿ ಎಫೆಕ್ಟ್ ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ಬಿಹಾರದಾಗ ಒಂದು ಎಂಟಿಟಿನ ಅಲ್ಲ. ಅವರು ಲಾಲೂ ಪ್ರಸಾದ್ ಯಾದವ್ ಅವರ ಬಾಲಂಗೋಷಿಯನ್ನು ಹೇಳ್ಕೊಂಡು ಹೋದರೆ ಅವ್ರ ಮುಂದೆ ಅಸ್ತಿತ್ವ ಇದೆ. ಇಲ್ಲ ಅಂತಂದ್ರೆ ದೇ ಹ್ಯಾವ್ ಲಾಸ್ಟ್ ದೇರ್ ಎಂಟಿಟಿ ಇನ್ ಐದರ್ ಉತ್ತರ ಪ್ರದೇಶ್ ಆರ್ ಬಿಹಾರ್. ಈ ರೀತಿ ಅನೇಕ ರಾಜ್ಯಗಳಲ್ಲಿ, ತಮಿಳುನಾಡು, DMK ಅವರ ಅಂಗಿ ಚುಂಗು ಹಿಡ್ಕೊಂಡು ಹೋದ್ರನ್ನ ಅವರಿಗೆ ಅಲ್ಲೇ ಇದೆ. ಈ ರೀತಿ ಅನೇಕ ರಾಜ್ಯಗಳು, ಮಹಾರಾಷ್ಟ್ರದಾಗ ಲೋಯೆಸ್ಟ್ ಸೀಟ್ ಅವ್ರದ ಕಾಂಗ್ರೆಸ್ ಪಾರ್ಟಿ ಇದೆ. ಅಲ್ಲಿ ಎಂತ ಸ್ಥಿತಿ ಬಂದ್ರೆ ಯಾವ ಶಿವಸೇನೆಯನ್ನ ನತಶಿಕಾಂತಕ ವಿರೋಧ ಮಾಡ್ತಾ ಇದ್ರು, ಆ ಶಿವಸೇನೆಯ ಡುಪ್ಲಿಕೇಟ್ ಶಿವಸೇನೆಯ ಒಂದು ಹಿಂದೆ ಅವರ ಒಂದು ಅಂಗಿ ಚುಂಗ್ ಹಿಡ್ಕೊಂಡು ಇವ್ರು ಹೊಂಟಾರ. ಈ ರೀತಿ ಬಾಳ ರಾಜ್ಯದಾಗದ, ಬಿಹಾರ, ಉತ್ತರ ಪ್ರದೇಶ, ಆಮೇಲಿಂದ ತಮಿಳುನಾಡು, ಕೇರಳದಾಗ ಸಹಿತ ಅವರು ಇವತ್ತು ಮೇಜರ್ ಫೋರ್ಸ್ ಆಗಿ ಉಳಿದಿಲ್ಲ. ಹಿಂಗಾಗಿ ಅವ್ರು ಬಿಆರ್ ಏನದು, ಐ ಡೋಂಟ್ ಟೇಕ್ ದಮ್ ಸೀರಿಯಸ್ಲಿ. ಯಾಕಂದ್ರೆ ಅವ್ರದ್ದೇನ ಅಲ್ಲೇ ಕೈ ಮುಗಿದು ಕಾಲ್ ಬಿದ್ದು ಅವರು ಲಾಲೂ ಪ್ರಸಾದ್ ಯಾದವ್ ಜೊತೆ ಹೋಗ್ತಾ ಇದ್ದಾರೆ. ಮೊದಲು ಇವರೊಂದ್ ಸ್ವಲ್ಪ ಡ್ರಾಮಾ ಮಾಡೋ ಪ್ರಯತ್ನ ಮಾಡಿದ್ರು. ಆ ತೇಜಸ್ವಿ ಯಾದವ್ ಅಂತೇಳಿ ಲಾಲೂ ಪ್ರಸಾದ್ ಅವರ ಸುಪುತ್ರ ಇದ್ದಾನ, ಅವರು ಅವ್ರನ್ನ ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬಾರ್ದು ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಾವು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ, ಬರುದಿದ್ರೆ ಬರ್ರಿ, ಬಾಡಿದ್ರೆ ಹೋಗ್ರಿ ಮನೆಗೆ ಅಂತ ಹೇಳಿದ್ರೆ, ಬರ್ತೀವಿ ಅಂತ ಹೋದ್ರು. ಕಾಂಗ್ರೆಸ್ ಪಾರ್ಟಿಯವ್ರ ಪರಿಸ್ಥಿತಿ ಹೆಂಗಂದ್ರ, ಈ ಸಣ್ಣ ಇದರಲ್ಲಿ ತಾವೆಲ್ಲಿ ಸಣ್ಣ ಪಾರ್ಟಿ ಇದ್ದಾರೆ, ಅಲ್ಲಿರುವಂತ ಪಾರ್ಟಿಗಳನ್ನ ಹೆದರಿಸ್ಲಿಕ್ಕೆ ಹೋಗ್ತಾರೆ ಮೊದಲ. ಯಾಕಂದ್ರ ಅಲ್ಲಿ ಅವರ ಮೇಜರ್ ಫೋರ್ಸ್, ಇವ್ರಿಗೇನ್ ತಾಕತ್ತಿಲ್ಲ. ಇವ್ರದ್ದು ಹೆಂಗ ಅಂತಂದ್ರ, ಯಾರೊಬ್ಬ ಹೋಗಿ ಹೇಳಿದ್ದಂತ ಸಾವ್ಕಾರ ಅಂಗಡಿ ಒಳಗೆ ಕೆಲಸ ಮಾಡೋ, ನನ್ನ ಪಗಾರ ಜಾಸ್ತಿ ಮಾಡ್ಬೇಕಾ, ನೀವು ನನ್ನ ಸಂಬಳ ಜಾಸ್ತಿ ಮಾಡ್ಬೇಕು ಆಯ್ತಂತ. ಮತ್ ಮುಂದಿನ ವಾರ ಮಾಡ್ತಿರಿಲ್ಲ ಅಂತ ನೋಡ್ತೀನಿ, ಮುಂದಿನ ಮಾಡ್ಲಿಲ್ಲ ಅಂದ್ರೆ ನೋಡ್ರಿ ಏನ್ ಮಾಡ್ತೀನಿ, ಹಂಗ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳ್ತಾನೆ. ಕಾಂಗ್ರೆಸ್ ಅವ್ರ ಸ್ಥಿತಿ ಬಗ್ಗೆ ಸೌತ್ ಇಂಡಿಯಾದ ಇವೆಲ್ಲಾ ಊಹಾಪೋಹಗಳು ನಡೀತಾ ಇದ್ದಾವೆ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಮ್ಮ ರಾಷ್ಟ್ರೀಯ ವಕ್ತಾರಿದ್ದಾರೆ. ಐ ಆಮ್ ನಾಟ್ ಕಾಂಪಿಟೆಂಟ್ ಪರ್ಸನ್ ಫಾರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.